ನಮಸ್ಕಾರ. ನೀವು ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದೀರಾ? ಹಾಗಿದ್ರೆ ಕೇಳಿ, ಆ ಸಹಾಯಧನವನ್ನ ಮೀರಿ ನಿಮ್ಮದೇ ಬ್ಯಾಂಕಿನ ಮಾಲೀಕರಾಗುವ ಒಂದು ಹೊಸ ಅವಕಾಶ ಈಗ ನಿಮ್ಮ ಮುಂದೆ ಇದೆ. ಅದು ಹೇಗೆ ಸಾಧ್ಯ? ಬನ್ನಿ, ಇದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಪ್ರತಿ ತಿಂಗಳು 2,000 ರೂಪಾಯಿ ಬರುತ್ತೆ, ಸರಿ. ಆದ್ರೆ ಅಷ್ಟೇನಾ? ಅಥವಾ ಅದಕ್ಕಿಂತ ಮಿಗಿಲಾದ್ದೇನಾದ್ರೂ ಇದೆಯಾ? ಖಂಡಿತ ಇದೆ. ಇದು ಕೇವಲ ಒಂದು ಹಣದ ಸಹಾಯ ಅಲ್ಲ, ಬದಲಿಗೆ ಆರ್ಥಿಕ ಸಬಲೀಕರಣದ ಕಡೆಗಿನ ಒಂದು ದೊಡ್ಡ ಹೆಜ್ಜೆ. ಆ ಹೊಸ ಅವಕಾಶವಾದರೂ ಏನು? ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಮುಂದೆ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಈ ಯೋಜನೆಯ ಅಸಲಿ ಉದ್ದೇಶ ಏನು, ಇದರ ಮಾಲೀಕತ್ವದ ವಿಶೇಷತೆ ಏನು, ಇದಕ್ಕೆ ಸದಸ್ಯರಾಗೋದು ಹೇಗೆ, ಸಾಲ ಪಡೆಯೋ ವಿಧಾನ, ಮತ್ತು ಕೊನೆಗೆ ಇದು ಹೇಗೆ ನಿಜವಾದ ಸಬಲೀಕರಣಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಮೊದಲಿಗೆ ಸರ್ಕಾರದ ಅಸಲಿ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಗುರಿ ಕೇವಲ ಪ್ರತಿ ತಿಂಗಳು ಹಣ ನೀಡುವುದಲ್ಲ, ಬದಲಾಗಿ ಮಹಿಳೆಯರನ್ನ ಕೇವಲ ಫಲಾನುಭವಿಗಳಾಗಿ ಉಳಿಸದೆ ಅವರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಡಿ ಮಾಡೋದು. ಆ ನಿಟ್ಟಿನಲ್ಲಿಯೇ ಈ ಹೊಸ ಹೆಜ್ಜೆಯನ್ನ ಇಡಲಾಗಿದೆ. ಈ ಹೊಸ ಯೋಜನೆಗೆ ಒಂದು ಅಧಿಕೃತ ಹೆಸರಿದೆ, ಗೃಹಲಕ್ಷ್ಮಿ ಬಹು ಉದ್ದೇಶ ಸಹಕಾರ ಸಂಘ. ಆದ್ರೆ ನಾವೆಲ್ಲ ಇದನ್ನ ಗೃಹಲಕ್ಷ್ಮಿ ಬ್ಯಾಂಕ್ ಅಂತ ಸರಳವಾಗಿ ಕರಿಬೋದು. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಅಧಿಕೃತವಾಗಿ ಶುರುವಾಗಿರುವೊಂದು ವಿನೂತನ ಬ್ಯಾಂಕಿಂಗ್ ವ್ಯವಸ್ಥೆ. ಸರಿ, ಈಗ ಬರೋಣ ಈ ಯೋಜನೆಯ ಅತ್ಯಂತ ವಿಶೇಷವಾದ, ರೋಚಕವಾದ ಭಾಗಕ್ಕೆ. ಇದಕ್ಕೆ ಬೇರೆ ಬ್ಯಾಂಕುಗಳ ಹಾಗಲ್ಲ. ಯಾಕಂದ್ರೆ ಇಲ್ಲಿ ಮಾಲೀಕತ್ವದ ಕಲ್ಪನೆಯೇ ಕ್ರಾಂತಿಕಾರಿಯಾಗಿದೆ. ಅದೇ ಇದರ ನಿಜವಾದ ಶಕ್ತಿ. ಹಾಗಾದ್ರೆ ಏನಿದು ಗೃಹಲಕ್ಷ್ಮಿ ಮಹಿಳಾ ಸಹಕಾರಿ ಬ್ಯಾಂಕ್? ಸಿಂಪಲ್ ಆಗಿ ಹೇಳೋದಾದ್ರೆ, ಇದೊಂದು ಸರ್ಕಾರಿ ಬೆಂಬಲದ ಸಹಕಾರಿ ಸಂಘ. ಇದರರ್ಥ ಇಲ್ಲಿ ಖಾತೆ ತೆರೆಯೋ ಪ್ರತಿಯೊಬ್ಬ ಮಹಿಳೆಯೂ ಕೇವಲ ಗ್ರಾಹಕರಲ್ಲ, ಬದಲಿಗೆ ಆ ಬ್ಯಾಂಕಿನ ಪಾಲುದಾರರು ಮತ್ತು ಮಾಲೀಕರು. ಅದ್ಭುತ ಅಲ್ವಾ? ಈ ಯೋಜನೆಯ ವ್ಯಾಪ್ತಿ ಎಷ್ಟಿದೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯಪಡ್ತೀರಾ. ಬರೋಬ್ಬರಿ 1.24 ಕೋಟಿ. ಅಂದ್ರೆ ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ತಮ್ಮದೇ ಬ್ಯಾಂಕಿನ ಮಾಲೀಕರಾಗುವ ಅವಕಾಶವಿದೆ. ಎಷ್ಟು ದೊಡ್ಡ ಸಂಖ್ಯೆ ನೋಡಿ. ಈ ಬಗ್ಗೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳೋದನ್ನ ಕೇಳಿ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದ ಹೆಮ್ಮೆ ಅಲ್ಲ, ಬಹುಶಃ ಇಡೀ ವಿಶ್ವದಲ್ಲೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರೇ ಮಾಲೀಕರಾಗಿರುವ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಇದೇ ಮೊದಲನೇದು. ಸರಿ, ಇದೆಲ್ಲ ಕೇಳಿ ನಿಂಗೂ ಆಸಕ್ತಿ ಬಂದಿರುತ್ತೆ ಅಲ್ವಾ? ಹಾಗಾದ್ರೆ ಇದರ ಸದಸ್ಯರಾಗೋದು ಹೇಗೆ, ಉಳಿತಾಯ ಶುರು ಮಾಡೋದು ಹೇಗೆ? ಬನ್ನಿ ಈಗ ಆ ಪ್ರಕ್ರಿಯೆಗಳನ್ನ ನೋಡೋಣ. ಪ್ರಕ್ರಿಯೆ ತುಂಬಾನೇ ಸುಲಭ. ಕೇವಲ 3 ಸಿಂಪಲ್ ಸ್ಟೆಪ್ಸ್ ಅಷ್ಟೇ. ಮೊದಲನೇದು, ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯಾಗಿರಬೇಕು. ಎರಡನೇದು, ಸದಸ್ಯತ್ವಕ್ಕಾಗಿ ಒಂದೇ ಒಂದು ಬಾರಿ ಷೇರು ಹಣ ಕಟ್ಟಬೇಕು. ಇನ್ನು ಮೂರನೇದು, ಪ್ರತಿ ತಿಂಗಳು ನಿಮ್ಮ ಹೊಸ ಖಾತೆಯಲ್ಲಿ ಉಳಿತಾಯ ಶುರು ಮಾಡಬೇಕು. ಅಷ್ಟೇ. ಹಾಗಾದ್ರೆ ಇದಕ್ಕೆಷ್ಟು ಖರ್ಚಾಗುತ್ತೆ ನೋಡಿ. ಸದಸ್ಯರಾಗೋಕೆ ಒಂದು ಬಾರಿ 1,000 ರೂಪಾಯಿ ಷೇರು ಹಣ ಸೇರಿದಂತೆ ಒಟ್ಟು ಶುಲ್ಕ ಸುಮಾರು 1,250 ರೂಪಾಯಿ ಆಗುತ್ತೆ. ಆಮೇಲೆ ಪ್ರತಿ ತಿಂಗಳು ಕನಿಷ್ಠ 200 ರೂಪಾಯಿ ಉಳಿತಾಯ ಮಾಡಿದ್ರೆ ಸಾಕು. ವಿಶೇಷ ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಯಿಂದ ಬರುವ ಹಣದಲ್ಲೇ ಈ ಉಳಿತಾಯವನ್ನ ಸುಲಭವಾಗಿ ಮಾಡ್ಬೋದು. ಸದಸ್ಯರಾದ್ರಿ, ಉಳಿತಾಯನೂ ಶುರು ಮಾಡಿದ್ರಿ. ಮುಂದೇನೋ ಅದೇ ಮುಖ್ಯವಾದ ಹಂತ, ಸಾಲ ಸೌಲಭ್ಯ. ಇದು ನಿಮ್ಮ ಕನಸುಗಳಿಗೆ, ನಿಮ್ಮ ವ್ಯಾಪಾರಕ್ಕೆ ಬೇಕಾದ ಬಂಡವಾಳವನ್ನ ಒದಗಿಸುವ ಒಂದು ಬಾಗಿಲಿದ್ದ ಹಾಗೆ. ಸಾಲ ಪಡ್ಕೊಳ್ಳೋದು ಕೂಡ ಕಷ್ಟವೇನಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ, ಮೊದಲು ಕನಿಷ್ಠ 6 ತಿಂಗಳು ತಪ್ಪದೇ ಉಳಿತಾಯ ಮಾಡಬೇಕು. ಆಮೇಲೆ ನಿಮ್ಮ ಹತ್ರದ ಅಂಗನವಾಡಿ ಕೇಂದ್ರ ಅಥವಾ ತಾಲೂಕ್ ಕಚೇರಿಗೆ ಹೋಗಿ ಅರ್ಜಿ ತಗೊಂಡು ಅದನ್ನ ಭರ್ತಿ ಮಾಡಿಕೊಟ್ರೆ ಸಾಕು. ಸಾಲದ ಹಣ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಎಷ್ಟು ಸಾಲ ಸಿಗ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಗರಿಷ್ಠ 3 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ. ಒಂದು ಸಣ್ಣ ವ್ಯಾಪಾರ ಶುರು ಮಾಡೋಕೆ ಅಥವಾ ಮಕ್ಕಳ ಓದಿಗೆ ಇದು ನಿಜಕ್ಕೂ ಒಂದು ದೊಡ್ಡ ಆರ್ಥಿಕ ಬೆಂಬಲ ಅಲ್ವಾ? ಬಹುಶಃ ಈ ಯೋಜನೆಯ ಅತ್ಯಂತ ಪವರ್ಫುಲ್ ಅಂಶ ಅಂದ್ರೆ ಇದೇ ನೋಡಿ, ಬಡ್ಡಿದರ. ಗೃಹಲಕ್ಷ್ಮಿ ಬ್ಯಾಂಕ್ನಲ್ಲಿ ಬಡ್ಡಿ ಕೇವಲ 7-9%. ಆದರೆ ಖಾಸಗಿಯವರಿಂದ ಸಾಲ ತಗೊಂಡ್ರೆ ಅವರು 24% ಅಥವಾ ಅದಕ್ಕಿಂತ ಜಾಸ್ತಿ ಬಡ್ಡಿ ಹಾಕ್ತಾರೆ. ಈ ಒಂದು ವ್ಯತ್ಯಾಸವೇ ಮಹಿಳೆಯರನ್ನ ಸಾಲದ ಸುಳಿಯಿಂದ ಹೊರಗ್ತರುತ್ತೆ. ಈ ದುಡ್ಡನ್ನ ಏನೆಲ್ಲ ಮಾರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವಕಾಶಗಳು ಸಾಕಷ್ಟಿವೆ. ಸಣ್ಣ ವ್ಯಾಪಾರ ಶುರು ಮಾಡ್ಬೋದು, ಹೊಲಿಗೆ ಮಷೀನ್ ತರ್ಬೋದು, ಕೃಷಿಗೆ ಬಳಸ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅಥವಾ ಇದ್ದಕ್ಕಿದ್ದಂತೆ ಬರುವ ಆರೋಗ್ಯದ ಖರ್ಚಿಗೆ. ಹೀಗೆ ನಿಮ್ಮ ಅಗತ್ಯಗಳಿಗೆ ತಕ್ಕಂತೆ ಬಳಸ್ಕೊಳ್ಳೋ ಸಂಪೂರ್ಣ ಸ್ವಾತಂತ್ರ್ಯ ನಿಮ್ದೇ ಆಗಿರುತ್ತೆ. ಸರಿ,
ನಾವಿಲ್ಲಿವರೆಗೂ ಹಣ, ಸಾಲ, ಬಡ್ಡಿ ಅಂತ ಮಾತಾಡಿದ್ವಿ. ಆದರೆ ಈ ಯೋಜನೆ ಅದಕ್ಕಿಂತ ತುಂಬಾನೇ ದೊಡ್ಡದು. ಇದು ಕೇವಲ ಹಣಕಾಸಿನ ವಿಚಾರವಲ್ಲ. ಇದರ ಆಚೆಗೆ ಇದು ಭದ್ರತೆ, ಸ್ವಾತಂತ್ರ್ಯ ಮತ್ತು ಗೌರವವನ್ನ ಹೇಗೆ ತಂದುಕೊಡುತ್ತೆ ಅನ್ನೋದನ್ನ ಈಗ ನೋಡೋಣ. ಈ ಹೋಲಿಕೆಯನ್ನ ಒಮ್ಮೆ ಗಮನವಿಟ್ಟು ನೋಡಿ. ಒಂದ್ ಕಡೆ ಖಾಸಗಿ ಸಾಲಗಾರರ ಶೋಷಣೆ, ಸಿಕ್ಕಾಪಟ್ಟೆ ಬಡ್ಡಿ. ಮತ್ತೊಂದ್ ಕಡೆ ಗೃಹಲಕ್ಷ್ಮಿ ಬ್ಯಾಂಕಿನ ಕಡಿಮೆ ಬಡ್ಡಿ ಮತ್ತು ಶ್ಯೂರಿಟಿ ಇಲ್ಲದ ಸಾಲ. ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆ ಕಡೆ ನೀವು ಕೇವಲ ಸಾಲಗಾರರು, ಆದರೆ ಇಲ್ಲಿ ನೀವೇ ಮಾಲೀಕರು. ಇದು ಸಾಲದ ಸುಳಿಯಂದ ಆರ್ಥಿಕ ಸ್ವಾತಂತ್ರ್ಯದ ಕಡೆಗಿನ ದಾರಿ. ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಇರುತ್ತೆ. ಸರ್ಕಾರ ಬದಲಾದ್ರೆ ಈ ಯೋಜನೆ ನಿಲ್ಲುತ್ತಾ ಅಂತ. ಅದಕ್ಕೆ ಉತ್ತರ ಇಲ್ಲ. ಇದೊಂದು ಸಹಕಾರಿ ಸಂಘ. ಅಂದ್ರೆ ಇದು ಸದಸ್ಯರ ಸ್ವತ್ತು. ಸರ್ಕಾರಗಳು ಬಂದ್ರೂ ಹೋದ್ರೂ ಈ ಬ್ಯಾಂಕ್ ತನ್ನ ಕೆಲಸವನ್ನು ಮುಂದುವರಿಸ್ತಲೇ ಇರುತ್ತೆ. ನಿಮ್ಮ ಹಣಕ್ಕೆ ಸಂಪೂರ್ಣ ಭದ್ರತೆ ಇರುತ್ತೆ. ಕೊನೆಯದಾಗಿ ಈ ಇಡೀ ಯೋಜನೆಯ ತಿರುಳನ್ನ ಈ ಒಂದು ವಾಕ್ಯದಲ್ಲಿ ಹೇಳಬಹುದು. ನೀವು ಕೇವಲ ಸಹಾಯ ಪಡೆಯುವರಲ್ಲ, ನೀವು ಈ ಬ್ಯಾಂಕಿನ ಹೂಡಿಕೆದಾರರು ಮತ್ತು ಮಾಲೀಕರು. ಈ ಮನಸ್ಥಿತಿಯ ಬದಲಾವಣೆಯೇ ಈ ಯೋಜನೆಯ ನಿಜವಾದ ಗುರಿ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ. ಯೋಚನೆ ಮಾಡಿ. 1 ಕೋಟಿಗೂ ಅಧಿಕ ಮಹಿಳೆಯರು ಕೇವಲ ಫಲಾನುಭವಿಗಳಾಗಿ ಉಳಿಯದೆ ತಮ್ಮ ಆರ್ಥಿಕ ನಿರ್ಧಾರಗಳನ್ನ ತಾವೇ ತೆಗೆದುಕೊಳ್ಳುವ ಮಾಲೀಕರಾದ್ರೆ ನಮ್ಮ ರಾಜ್ಯದ ಭವಿಷ್ಯ, ನಮ್ಮ ಸಮಾಜದ ಚಿತ್ರಣ ಹೇಗಿರಬಹುದು? ಅದರ ಸಕಾರಾತ್ಮಕ ಪರಿಣಾಮವನ್ನ ಒಮ್ಮೆ ಊಹಿಸ್ಕೊಳ್ಳಿ. ಯೋಚಿಸಿ.